ನಮಸ್ತೆ ಸ್ನೇಹಿತರೆ. ಇವತ್ತು ದಿನಾಂಕ 15 ಮಾರ್ಚ್ 2024 ಸ್ಟೇಟ್ ಆಫ್ ಎಸ್ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಎಲ್ಲರಿಗೂ ಸ್ವಾಗತ. ಗೆಳೆಯರೇ, ಮುಂದಿನ ಇವತ್ತಿನ ಪ್ರಜಾವಾಣಿ, ದಿ ಹಿಂದೂ ಮತ್ತು ಪಿಐಬಿಯ ಒಂದು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಾಗ ನಿಮ್ಗೆ ಬರುತ್ತೆ. ಹಾಗಾದ್ರೆ ನೋಡೋಣ ಗೆಳೆಯರೇ, ಇವತ್ತಿನ ನಮ್ಮ ಮುಂದಿನ ಪ್ರಶ್ನೆಗಳು ಯಾವ್ಯಾವು, ಯಾವ ತರ ಇವತ್ತು ಆರ್ಟಿಕಲ್ ಇದಾವೆ, ಏನು ವಿಶೇಷ ಅಂತ. ಸೊ ಗೆಳೆಯರೇ, ನಮ್ಮ ಮುಂದಿನ ಪ್ರಶ್ನೆ, ಹೂ ಹ್ಯಾಸ್ ರಿಟನ್ ದಿ ಬುಕ್ ನೇಮ್ಡ್ ಮಹಾ ಸ್ವಪ್ನಿಕುಡು. ಮಹಾ ಸ್ವಪ್ನಿಕುಡು ಪುಸ್ತಕವನ್ನ ಯಾರು ಬರೆದಿದ್ದಾರೆ? ಸೊ ಮೊದಲನೇ ಆಯ್ಕೆ ಪಿ ವಿಕ್ರಮ್, ನಂದಿನಿ ಕೃಷ್ಣನ್, ಮಾದೇವ ಗಡವಲೆ, ಮನೋರಮ್ ಮಿಶ್ರಾ. ಸೊ ಸರಿಯಾದ ಉತ್ತರ ಗೆಳೆಯರು ಇದಕ್ಕೆ ಪಿ ವಿಕ್ರಮ್ ಅಂತ. ಪಿ ವಿಕ್ರಮ್. ಸೊ ಹಾಗಾದ್ರೆ ಈ ಪುಸ್ತಕವು ಯಾರಿಗೆ ಸಂಬಂಧಿಸಿದ? ಈ ಪುಸ್ತಕವು ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಾರ್ಟಿಯ ಮುಖ್ಯಸ್ಥರಾದಂತಹ ಚಂದ್ರಬಾಬು ನಾಯ್ಡು ಮತ್ತು ಅವರ ರಾಜಕೀಯ ಜೀವನಕ್ಕೆ ಸಂಬಂಧಿಸಿದೆ. ಹೇಳಿದೆ ಪುಸ್ತಕ ಕವರ್, ಫಸ್ಟ್ ಕವರ್ ಅಂಡ್ ಬ್ಯಾಕ್ ಕವರ್. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಡೇ ಡಿಡ್ ದ ಯೂನಿಯನ್ ಸೆಂಟ್ರಲ್ ಗವರ್ನಮೆಂಟ್ ಡಿಸೈಡೆಡ್ ಟು ಸೆಲೆಬ್ರೇಟ್ ದ ಹೈದರಾಬಾದ್ ಲಿಬರೇಷನ್ ಡೇ? ಅಂದರೆ ಕೇಂದ್ರ ಸರ್ಕಾರವು ಹೈದರಾಬಾದ್ ವಿಮೋಚನಾ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದ್ದಾರೆ? ಸೊ ಸೆಪ್ಟೆಂಬರ್ 18, ಸೆಪ್ಟೆಂಬರ್ 17, ಸೆಪ್ಟೆಂಬರ್ 19, ಸೆಪ್ಟೆಂಬರ್ 20. ಇಲ್ಲಿ ಸರಿಯಾದ ಉತ್ತರ ನಿಮ್ಮ ಮುಂದೆ ಇದೆ ಗೆಳೆಯರೆ, ಸೆಪ್ಟೆಂಬರ್ 17. ಯಾಕೆ ಸೆಪ್ಟೆಂಬರ್ 17 ಆಯ್ಕೆ ಮಾಡ್ಕೊಂಡ್ರು? 17 ಸೆಪ್ಟೆಂಬರ್ ಯಾಕೆ ಕೇಂದ್ರ ಸರ್ಕಾರವು ಆಯ್ಕೆ ಮಾಡ್ಕೋತಿದ್ರೆ 17 ಸೆಪ್ಟೆಂಬರ್? ನಿಮ್ಗೆಲ್ಲರಿಗೂ ಗೊತ್ತು ಗೆಳೆಯರೆ, ಭಾರತ 1947ರಲ್ಲಿ ಸ್ವತಂತ್ರವಾಯಿತು. ಆದರೆ ಹೈದರಾಬಾದ್ ಮಾತ್ರ 1947 ಸ್ವತಂತ್ರವಾಗಿಲ್ಲ. 17 ಸೆಪ್ಟೆಂಬರ್ 1948ರಲ್ಲಿ ಆಪರೇಷನ್ ಪೋಲೋ ಮುಖಾಂತರ ಹೈದರಾಬಾದವನ್ನು ಭಾರತದ ಅಧೀನಕ್ಕೆ ತೆಗೆದುಕೊಳ್ಳಲಾಗಿತ್ತು. ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋ ಮುಖಾಂತರ ಅಲ್ಲಿರ್ತಕ್ಕಂಥ ರಜಾಕಾರಗಳನ್ನ ಹೊಡೆದೋಡಿಸಿ, ಬಗ್ಗಿಸಿ, ಅಲ್ಲಿರ್ತಕ್ಕಂಥ ನಿಜಾಮನ ಆಡಳಿತದಲ್ಲಿ ಅಲ್ಲಿಯವರೆಗೆ 17 ಸೆಪ್ಟೆಂಬರ್ 1948ರವರೆಗೆ ಹೈದರಾಬಾದು ನಿಜಾಮನ ಆಡಳಿತದಲ್ಲಿತ್ತು. ಅವನನ್ನ ಕಿತ್ತೆಸೆದು ಅಲ್ಲಿ ಭಾರತದ ಆಧಿಪತ್ಯವನ್ನ ಸ್ಥಾಪನೆ ಮಾಡಿದರು. ಸಂಪೂರ್ಣ ಭಾರತವನ್ನಾಗಿ ರಚನೆ ಮಾಡಿಕೊಂಡರು. ಅದಕ್ಕೆ ಗೃಹ ವ್ಯವಹಾರ ಸಚಿವಾಲಯವು 17 ಸೆಪ್ಟೆಂಬರ್ 1948 ಆಪರೇಷನ್ ಪೋಲೋ ಆಧಾರವಾಗಿಟ್ಟುಕೊಂಡು ಹೈದರಾಬಾದ್ ವಿಮೋಚನಾ ದಿನವನ್ನಾಗಿ ಆಚರಣೆ ಮಾಡುತ್ತಿದೆ ಗೆಳೆಯರೆ. ಸೊ ಇದ್ ಬಗ್ಗೆ ನೋಡಬೇಕಾದ್ರೆ 1940 ಮರು ಸಂಘಟನೆ ಕಾಯ್ದೆ, ಸ್ವತಂತ್ರ ಭಾರತದ ನಂತರ ಸುಮಾರು ರಾಜ್ಯಗಳು ವಿಘಟನೆ ಆದವು. ಮಹಾರಾಷ್ಟ್ರದಿಂದ ಗುಜರಾತ್ ಆಯ್ತು, ಹೀಗೆ ಕೆಲವೊಂದು ರಾಜ್ಯಗಳಾದಾಗ ಮರು ಸಂಘಟನೆ ಕಾಯ್ದೆ 1956, ದಟ್ ಇಸ್ ರಿಆರ್ಗನೈಸೇಷನ್ ಆಕ್ಟ್ 1956, ಹೈದರಾಬಾದ್ ರಾಜ್ಯ ಮತ್ತು ಆಂಧ್ರ ಪ್ರದೇಶ ಎರಡನ್ನೂ ಸೇರಿಸಿ, ಹೈದರಾಬಾದ್ ರಾಜ್ಯ ಮತ್ತು ಆಂಧ್ರ ರಾಜ್ಯಗಳ ಎರಡನ್ನೂ ಸೇರಿಸಿ ಆಂಧ್ರ ಪ್ರದೇಶವನ್ನ ರಚನೆ ಮಾಡಲಾಯಿತು. ಆದ್ರೆ 2014ರಲ್ಲಿ ಆಂಧ್ರ ಪ್ರದೇಶ ರಿಆರ್ಗನೈಸೇಷನ್ ಆಕ್ಟ್ ಅಲ್ಲಿ ತೆಲಂಗಾಣವನ್ನ ಆಂಧ್ರ ಪ್ರದೇಶದಿಂದ ಒಡೆದು ತೆಲಂಗಾಣ ರಾಜ್ಯವನ್ನಾಗಿ ಮತ್ತು ಆಂಧ್ರ ಪ್ರದೇಶ ರಾಜ್ಯವನ್ನಾಗಿ ವಿಭಜನೆ ಮಾಡಲಾಯಿತು ಗೆಳೆಯರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಗೆಳೆಯರೆ. ಮುಂದಿನ ಪ್ರಶ್ನೆಯು, ಹೂ ಇಸ್ ಅಪಾಯಿಂಟೆಡ್ ಆಸ್ ವಿಜಿಲೆನ್ಸ್ ಕಮಿಷನರ್ ಇನ್ ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್? ಅಂದ್ರೆ ಕೇಂದ್ರ ವಿಚಕ್ಷಣಾ ಆಯೋಗದಲ್ಲಿ ವಿಚಕ್ಷಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು ಅಂತ. ಮೊದಲನೇ ಆಯ್ಕೆ ಎಸ್ ರಾಜೀವ್, ಎರಡನೇ ಆಯ್ಕೆ ಅರುಣ್ ಗೋಯಲ್, ಮೂರನೇ ಆಯ್ಕೆ ಕಿಶೋರ್ ಮಕ್ವಾನಾ, ನಾಲ್ಕನೇದು ಇಂದ್ರಮಣಿ ಪಾಂಡೆ. ಸೊ ಸರಿಯಾದ ಉತ್ತರ ಗೆಳೆಯರೆ ಇವರೇ ನಮ್ಮ ಎಸ್ ರಾಜು ಅವರು. ಸೊ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಬಗ್ಗೆ ಮಾತನಾಡಬೇಕಾದ್ರೆ, ಸೆಂಟ್ರಲ್ ವಿಜಿಲೆನ್ಸ್ ಕಾಯ್ದೆ 2003ರಲ್ಲಿ ಬಂದಿತ್ತು. ಈ ಕಾಯ್ದೆ ಅನ್ವಯವಾಗಿ ಒಬ್ಬರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿ ಮತ್ತು ಇಬ್ಬರು ವಿಜಿಲೆನ್ಸ್ ಕಮಿಷನರ್ ಆಗಿ ಕೇಂದ್ರ ಸರ್ಕಾರದ ಅನುಮತಿ ಮೇರೆ ರಾಷ್ಟ್ರಾಧ್ಯಕ್ಷರು ಅವರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಅವರ ಅವಧಿ ಏನಾದ್ರೂ ನೋಡ್ಕೋಬೇಕಾದ್ರೆ ಒಟ್ಟು 4 ವರ್ಷಗಳು ಮತ್ತು ಅವರ ಅಧಿಕಾರದಲ್ಲಿ 65 ವರ್ಷ. ಅಂದರೆ ಆ 4 ವರ್ಷಕ್ಕೂ ಪೂರ್ಣಗೊಂಡಿರ್ಬೇಕು, ಅಥವಾ 4 ವರ್ಷದಲ್ಲಿಕ್ಕಿಂತ 65 ವರ್ಷ ಪೂರ್ಣ, ಯಾವುದು ಮೊದಲಾಗುತ್ತೆ. 4 ವರ್ಷ ಆದ್ರೆ 4 ವರ್ಷ, ಅಥವಾ 65 ವರ್ಷ ಅದ್ರಲ್ಲಿ ಅವರು ರಿಟೈರ್ಡ್ ಆಗುವರು. ಸೊ ಸದ್ಯದಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಅಂದ್ರೆ ಯಾರು? ಶ್ರೀ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್, ಆಮೇಲೆ ಶ್ರೀ ಅರವಿಂದ ಕುಮಾರ್. ಸೊ ಈ ಮೂರನೇದವರು ಎಸ್ ರಾಜೀವ್ ಆಗಿ ಅಪಾಯಿಂಟ್ಮೆಂಟ್ ಗೊಂಡಿದ್ದಾರೆ. ಎಸ್ ರಾಜೀವ್ ಅವರು ಬ್ಯಾಂಕ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಾವೀಣ್ಯತೆಯನ್ನ ಪಡೆದಿದ್ದಾರೆ. ಇವರು ಸಿಂಡಿಕೇಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ ಪ್ರಮುಖ ಹಲವಾರು ಬ್ಯಾಂಕ್ಗಳಲ್ಲಿ ಇವರು ಕೆಲಸವನ್ನ ಮಾಡಿ ಸುದೀರ್ಘವಾಗಿ 20 ರಿಂದ 25 ವರ್ಷಗಳ ಕಾಲ
ಈ ಒಂದು ಕ್ಷೇತ್ರ ಅನುಭವವನ್ನು ಹೊಂದಿದ್ದಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರವು ಈಗ ವಿಜಿಲೆನ್ಸ್ ಕಮಿಷನರ್ ಅನ್ನ ನೇಮಕ ಮಾಡಿದೆ. ಸೊ ಹಾಗಾದ್ರೆ ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಈಸ್ ದ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಮ್ ವರ್ಕ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಅಂದ್ರೆ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಪ್ರೋಗ್ರಾಮ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬ ಪ್ರಶ್ನೆ ಇದೆ. ಸೊ ಕೆಳಗಿನ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಸಾಮಾಜಿಕ ನ್ಯಾಯ ಸಚಿವಾಲಯ, ಎರಡನೇ ಆಯ್ಕೆ ಯುವ ವ್ಯವಹಾರಗಳ ಸಚಿವಾಲಯ, ಮೂರನೇ ಆಯ್ಕೆ ಶಿಕ್ಷಣ ಸಚಿವಾಲಯ, ನಾಲ್ಕನೇ ಆಯ್ಕೆ ಕಲ್ಲಿದ್ದಲು ಸಚಿವಾಲಯ. ಸೊ ಸರಿಯಾದ ಉತ್ತರಗಳೇ ಯುವ ವ್ಯವಹಾರಗಳ ಸಚಿವಾಲಯ. ಯುವ ವ್ಯವಹಾರಗಳ ಸಚಿವಾಲಯ. ಸೊ ಇದ್ರ ಬಗ್ಗೆ ಮಾತನಾಡಬೇಕಂದ್ರೆ ಗೆಳೆಯರೆ, ಕೀರ್ತಿ ಅನ್ನುವುದು ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಗಳಿಂದ ಅಬ್ರಿವಿಯೇಷನ್ ಕೂಡ ನೆನಪಿಡಿ ಕೇವ್. ಸೊ ಅವರು ಸಮಟೈಮ್ಸ್ ಎಕ್ಸಾಮ್ ಅಲ್ಲಿ ಕೀರ್ತಿ ಪ್ರೋಗ್ರಾಮ್ ಇದು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಎಂಬ ಡೈರೆಕ್ಟ್ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಸೊ ಅದಕ್ಕೋಸ್ಕರ ಪ್ಲೀಸ್ ನೆನಪಿನಲ್ಲಿ ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಈಸ್ ವರ್ಕ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್. ಸೊ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೆಂದರೆ ಭಾರತದಲ್ಲಿ ಇರ್ತಕ್ಕಂಥ ಯುವ ಪ್ರತಿಭೆಗಳನ್ನ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನಗೊಳಿಸಲು ಅವರಿಗೆ ಶಿಕ್ಷಣವನ್ನ ನೀಡುವುದು, ಅವರಿಗೆ ಅನುಕೂಲವಾದ ಪರಿಸ್ಥಿತಿಯನ್ನ ಒದಗಿಸುವುದು ಈ ಒಂದು ಪ್ರೋಗ್ರಾಮ್ ಮುಖ್ಯ ಉದ್ದೇಶವಾಗಿದೆ. ನೀವು ನೋಡಬಹುದು, ಏಮ್ಡ್ ಅಟ್ ಸ್ಕೂಲ್ ಚಿಲ್ಡ್ರನ್ ಬಿಟ್ವೀನ್ 9 to 18 years, 9 ವರ್ಷದಿಂದ 18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಮೇಲೆ ಇದರ ಮುಖ್ಯ ಟಾರ್ಗೆಟ್ ಆಗಿದೆ. ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ನೋಡಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ is a flagship scheme of central sector scheme of Ministry of Youth Affairs. It aims at infusing the sports culture and achieving the sports excellence in the country, thus allowing the populace to harness the power of sports through its cross-cutting influence. Under the sports competition and talent development vertical of the Khelo India scheme, the talent identification and development component is dedicated to working towards the identification and development of athletes at the grassroots and elite levels to develop the sports ecosystem in the country. ಇದರರ್ಥ ಹೇಳಿದ್ರೆ ಭಾರತದಲ್ಲಿ ಕ್ರೀಡೆಯ ಸ್ಫೂರ್ತಿಯನ್ನ ಹೆಚ್ಚು ಮಾಡಕ್ಕೆ, ಕ್ರೀಡೆಯ ಉತ್ಸಾಹವನ್ನ ಹೆಚ್ಚು ಮಾಡಕ್ಕೆ ಒಂದು ಸರ್ಕಾರವು ಈ ಯೋಜನೆಯನ್ನ ಮಾಡುತ್ತೆ. ಗೆಳೆಯರೆ, UPSC ಒಂದು ಕ್ವಶನ್, ಕ್ಯಾನ್ ಇಂಡಿಯಾ ಓನ್ ದಿ 50 ಗೋಲ್ಡ್ ಮೆಡಲ್ಸ್ ಇನ್ ದ ಒಲಿಂಪಿಕ್ಸ್ ಅಂತ. ಸೊ ಅದಕ್ಕೆ ಈ ತರ ಎಲ್ಲ ಸರ್ಕಾರದ ಯೋಜನೆಗಳು ಕೂಡ ಇಂಪಾರ್ಟೆಂಟ್. ಕರ್ನಾಟಕದಲ್ಲಾಗ್ಲಿ ಅಥವಾ ಯಾವುದೇ ಇತರ ರಾಜ್ಯಗಳಲ್ಲಿ ಅಥವಾ ಒಟ್ಟಾರೆಯಾಗಿ ರಾಷ್ಟ್ರಗಳಲ್ಲಾಗಿ ಒಂದು ಕ್ರೀಡೆಗೆ ಸ್ಫೂರ್ತಿ ದೊರಕಬೇಕಂದ್ರೆ ಎಲ್ಲಾ ಭಾರತದಲ್ಲಿ ಇರ್ತಕ್ಕಂಥ ಕ್ರೀಡೆಗಳಿಗೆ ಸರಿಯಾದ ಆಯಾಮವನ್ನು, ಸರಿಯಾಗಿ ಒಂದು ಅವ್ರ ಯೋಜನೆಗಳನ್ನ ದೊರಕಿಸಿ ಅವಳಿಗೆ ಸರಿಯಾದಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನ ದೊರಕಿಸಿ ಕೊಟ್ಟಲ್ಲಿ ಅಲ್ಲಿರ್ತಕ್ಕಂಥ ಕ್ರೀಡೆ ಪ್ರತಿಭೆಗಳಿಗೆ ಕ್ರೀಡೆ ಪ್ರತಿಭೆ ದೊರಕುತ್ತದೆ. ನೋಡಿ, ಕ್ರೀಡೆಯಲ್ಲಿ ಈಗ ನೀವು ಕ್ರಿಕೆಟ್ ಅಲ್ಲಿ ತಗೊಂಡ್ರೆ ಯಶಸ್ವಿ ಜೈಸ್ವಾಲ್ ರಂತವ್ರು, ಅವರು ಒಂದು ಫಾರ್ ಎಕ್ಸಾಂಪಲ್ ನೀವು ಅವರನ್ನೇ ತಗೊಂಡು, ಅವರು ಒಂದು ಮುಂಬೈಯಲ್ಲಿ ಎಲ್ಲೋ ಒಂದು ಸ್ಥಳದಲ್ಲಿ ವಾಸಿಸಿದ್ರು. ಅಲ್ಲಿಂದ ಅವ್ರು 4 ಗಂಟೆಗೆ ಎದ್ದು ಹೋಗಿ ದೂರ ಹೋಗಿ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದವ್ರು. ಅಂತ ಕ್ರೀಡೆ ಪ್ರತಿಭೆಗೆ ಸರ್ಕಾರದ ವತಿಯಿಂದ ಸ್ಕೀಮ್ಗಳ ಮುಖಾಂತರ ಅವರಿಗೆ ನೆರವನ್ನ ನೀಡಿ ಅಂತ ಕ್ರೀಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಕ್ಕೆ ಈ ಒಂದು ಯೋಜನೆ ಇದೆ. ಸೊ ನೆಕ್ಸ್ಟ್ ಮುಂದೆ ಕೃಷ್ಣ, ವಿಚ್ ಕಂಪನಿ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟು ಪ್ರೊವೈಡ್ ಅಥಾರಿಟೇಟಿವ್ ಇನ್ಫಾರ್ಮೇಶನ್ ಆನ್ ವೋಟಿಂಗ್ ಪ್ರೊಸೆಸ್ ಫಾರ್ ದಿ ಲೋಕಸಭಾ 2024 ಎಲೆಕ್ಷನ್? ಸೊ ಲೋಕಸಭಾ ಚುನಾವಣೆಯು 2024ರ ಮತದಾನ ಪ್ರಕ್ರಿಯೆ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಒದಗಿಸಲು ಭಾರತದ ಚುನಾವಣಾ ಆಯೋಗವು ಯಾವ ಕಂಪನಿಯ ಜೊತೆ ಸಹಿ ಮಾಡಿಕೊಂಡಿದೆ? ಎಕ್ಸ್ ಅಂದ್ರೆ ಟ್ವಿಟರ್, ಮೆಟಾ ಅಂದ್ರೆ ಫೇಸ್ಬುಕ್, ಮೈಕ್ರೋಸಾಫ್ಟ್ ಅಂಡ್ ಗೂಗಲ್. ಸರಿಯಾದ ಉತ್ತರ ಗೂಗಲ್. ಯಾಕೆ ಗೂಗಲ್ ಜೊತೆ ಸಂಪರ್ಕವನ್ನ ಮಾಡಿದರೆ, ಗೂಗಲ್ ಜೊತೆ ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೈನ್ ಮಾಡಿದೆ ಅಂದ್ರೆ ಸ್ಪ್ರೆಡ್ ಟು ಪ್ರಿವೆಂಟ್ ದಿಸ್ ಫೇಕ್ ನ್ಯೂಸ್. ಯಾಕಂದ್ರೆ ಗೂಗಲ್ ಅಲ್ಲಾಗ್ಲಿ ಅಥವಾ ಯೂಟ್ಯೂಬ್ ಅಲ್ಲಾಗ್ಲಿ ಎಲ್ಲೂ ಫೇಕ್ ನ್ಯೂಸ್ ಏನಾದ್ರು ಹರಡುತ್ತಿದ್ದಲ್ಲಿ ಅದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಗೂಗಲ್ ಅವ್ರ ಜೊತೆ ಮೀಡಿಯಾ ಕರ್ಬ್ ಮಾಡೋದಕ್ಕೆ, ಫೇಕ್ ನ್ಯೂಸ್ ಗಳನ್ನ ಕರ್ಬ್ ಮಾಡಕ್ಕೆ, ಯಾವುದೇ ಯೂಟ್ಯೂಬ್ ಗಳಲ್ಲಿ ಒಂದು ಫೇಕ್ ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡ್ತೀರಾ ಅದನ್ನ ತಡೆ ಹಿಡಿಯಲು. ಫಾರ್ ಎಕ್ಸಾಂಪಲ್ ಬಿಜೆಪಿ ರಿಚಾರ್ಜ್ ಸ್ಕೀಮ್ ಅಂತ ಒಂದು ಸರ್ಕ್ಯುಲೇಟ್ ಆಗ್ತಾ ಇತ್ತು, ಅದು ದಟ್ ಇಸ್ ಫೇಕ್ ನ್ಯೂಸ್.
ಸೊ ಅದ್ರಲ್ಲಿ ಕೂಡ ಮ್ಯಾಲಿಸಿಯಸ್ ಲಿಂಕ್ ಇರಬಹುದು. ಬೈ ಕೇಸ್ ನೀವೇನಾದ್ರೂ ಅದ್ರ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮ್ಮ ಹಣದಲ್ಲಿ ಖಾತೆಗಳಿರ್ತಕ್ಕಂಥ ದುಡ್ಡು ಹೋಗ್ಬೋದು. ಇಟ್ಸ್ ಎವ್ರಿಥಿಂಗ್ ಇಸ್ ಅ ಪಾಸಿಬಿಲಿಟಿ, ರೈಟ್? ಸೊ ಎವ್ರಿಥಿಂಗ್ ಇಸ್ ಪಾಸಿಬಿಲಿಟಿ. ಸೊ that's the reason to curb those kind of a fake newses or spreading a hatred, everything to curb, spreading a hatred ಆಗಲಿ, to spreading a fake news, spreading a malicious or any kind of things in during a time of election. So these both Election Commission of India and Google are working together to curb these kind of things. So that is called as Google ties up with Election Commission of India to the afraid false information. ಹಾಗಾದ್ರೆ ಮುಂದಿನ ಕ್ವಶನ್ ಅಂದ್ರೆ ನೆಕ್ಸ್ಟ್ ಕ್ವಶನ್, in which state Gursama Kora festival was organized? ಗುರ್ಸಾಮ ಕೋರಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಆಯ್ಕೆ ನಂಬರ್ 1 ಅಸ್ಸಾಂ, ಆಯ್ಕೆ ನಂಬರ್ 2 ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ತ್ರಿಪುರ. ಸೊ ಸರಿಯಾದ ಉತ್ತರ ಗೆಳೆಯರೆ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಸೊ ಅರುಣಾಚಲ ಪ್ರದೇಶದ ಬಗ್ಗೆ ನೋಡಬೇಕಾದ್ರೆ ಅರುಣಾಚಲದ ರಾಜಧಾನಿ, ಸೊ ಕ್ಯಾಪಿಟಲ್ ಸಿಟಿ ಆಫ್ ಅರುಣಾಚಲ್ ಪ್ರದೇಶ್ ಇಸ್ ಇಟಾನಗರ್. CM ಚೀಫ್ ಮಿನಿಸ್ಟರ್ ಆಫ್ ಅರುಣಾಚಲ್ ಪ್ರದೇಶ್ ಪ್ರೇಮ ಕಂಡು, ಗವರ್ನರ್ ಇಸ್ ಕೈವಲ್ಯತಿ ವಿಕ್ರಮ್ ಬರ್ನಾಯಕ್. ಸೊ ಒಟ್ಟು ಲೋಕಸಭೆಯಲ್ಲಿ 2 ಸೀಟ್ಗಳನ್ನ, ರಾಜ್ಯಸಭೆಯಲ್ಲಿ 1 ಸೀಟ್ಗಳನ್ನ, ಅಸೆಂಬ್ಲಿಯಲ್ಲಿ 60 ಸೀಟ್ಗಳನ್ನ ಹೊಂದಿದೆ. ರಾಷ್ಟ್ರೀಯ ಉದ್ಯಾನಗಳು ನಾಮದಪಾಡ್ ನ್ಯಾಷನಲ್ ಪಾರ್ಕ್, ಮೌಲಿಂಗ್ ನ್ಯಾಷನಲ್ ಪಾರ್ಕ್, ಪಕ್ಕೆ ಟೈಗರ್ ರಿಸರ್ವ್. ಸೊ ಹಾಗಾದ್ರೆ ನಿಮ್ಮ ಇರ್ತಕ್ಕಂಥ ಮುಂದಿನ ಪ್ರಶ್ನೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ secured $24.5 million from dash for its maiden anchored project Avna Sustainability Fund valued at 120 million. So option A Adoption Fund, option B Green Climate Fund, option C International Monetary Fund, option D World Bank. So ಸರಿಯಾದ ಉತ್ತರ Green Climate Fund. ನಾವು ಸಿಡಿಬಿ ಬಗ್ಗೆ ಮಾತಾಡಬೇಕಂತ ಗೆಳೆಯರೆ, it's set up on 2nd April 1990 under the Act of Indian Parliament Act was principal to the principal financial institution for promotion, financing and development of micro, small and medium enterprise sector, as well as for coordination of functions of institution engaged in similar activity. So ಇದನ್ನ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ 2nd April 1990 ಇಂದ ಸೆಟಪ್ ಮಾಡಲಾಯಿತು ಥ್ರೂ ಅಂಡರ್ ದಿ ಪಾರ್ಲಿಮೆಂಟ್ ಆಕ್ಟ್. ಸೊ ವಾಟ್ ಇಸ್ a refinancing company? It's a refinancing company. So Exim ಕೂಡ refinancing company, NABARD is also a refinancing company, SIDBI is a refinancing company. So 2 more refinancing companies are there. So please comment in your comment box, so I will reply it. So Small Industrial Development Bank and their question is important question, please remember, don't forget this one. So next question, ನಿಮ್ಮದಿರ್ತಕ್ಕಂಥ ಮುಂದಿನ ಪ್ರಶ್ನೆ, which state is announced to provide the honorary to Padma awardees? ಸೊ ಪದ್ಮ ಪ್ರಶಸ್ತಿ ಪುರಸ್ಕರ್ತಿಗೆ ಗೌರವ ಧನವನ್ನ ನೀಡಲು ಯಾವ ರಾಜ್ಯವು ಪ್ರಾರಂಭಿಸಿದೆ? ಒಡಿಶಾ, ಸರಿ ಗೆಳೆಯರೆ ಅದು ಮಧ್ಯಪ್ರದೇಶ ಆಗ್ಬೇಕು, ಆಗಿದೆ ಮಧ್ಯಪ್ರದೇಶ್, ಬಿಹಾರ್, ಛತ್ತೀಸ್ಗಢ. ಸೊ ಸರಿಯಾದ ಉತ್ತರ ಗೆಳೆಯರೆ ಒಡಿಶಾ. ಸೊ ಒಡಿಶಾ ಗವರ್ಮೆಂಟ್ ಟು ಪೇ Rs 25,000 per month to ಪದ್ಮ ಅವಾರ್ಡ್ಸ್. ಅಂದ್ರೆ ಗೆಳೆಯರೆ ಇಲ್ಲಿಯವರೆಗೆ ಈ ಪದ್ಮ ಅವಾರ್ಡ್ ಅನ್ನ ಕೊಡಲು ಪ್ರಥಮ ವರ್ಷದಿಂದ ಟಿಲ್ ನಾವು ಒಡಿಶಾ ರಾಜ್ಯದಲ್ಲಿ ಎಷ್ಟು ಜನ ಪದ್ಮಶ್ರೀಗಳಿದ್ದಾರೆ, ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣಗಳಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಒಡಿಶಾ ಸರ್ಕಾರ 25,000 ಗೌರವ ಧನವನ್ನ ಪ್ರತಿ ತಿಂಗಳು ಕೊಡಲು ಒಪ್ಪಿಕೊಂಡಿದೆ. ಇದಕ್ಕಿಂತ ಮುಂಚೆನು 2019ರಲ್ಲಿ ಅವರು ಯಾರಾದ್ರೂ ಪದ್ಮಶ್ರೀ ಆಗಲಿ, ಪದ್ಮಭೂಷಣ ಅಥವಾ ಪದ್ಮ ವಿಭೂಷಣ ದೊರೆತವರು ಆರ್ಥಿಕವಾಗಿ ಬಲವರ್ಧನೆ ಹೊಂದಿರಲಿಲ್ಲ ಅಥವಾ ಆರ್ಥಿಕವಾಗಿ ಬಲಿಷ್ಠರಾಗಿರಲಿಲ್ಲ, ಅವರಿಗೆ 10,000 ಪ್ರತಿ ತಿಂಗಳು ಕೊಡಲು ಪ್ರಾರಂಭಿಸಿದ್ದರು. ಈಗ ಎಲ್ಲರಿಗೂ ಕೂಡ ಯಾರ್ಯಾರು ಪದ್ಮ ಅವಾರ್ಡ್ ಅನ್ನ ಗೆದ್ಕೊಂಡಿದ್ದಾರೆ ಟಿಲ್ ನೌ, ಫ್ರಮ್ ಬಿಗಿನಿಂಗ್ ಟು ಟಿಲ್ ನೌ, ಫಾರ್ ದಮ್ ಒಡಿಶಾ ಗವರ್ಮೆಂಟ್ ಇಸ್ ಪ್ರೊವೈಡಿಂಗ್ 25,000 honorary to the Padma Awards. Is actually good and vast initiative ಗಳೇ. ನಿಮಗೆ ಈ ಇನಿಷಿಯೇಟಿವ್ ಬಗ್ಗೆ ಏನ್ ಅನಿಸುತ್ತೆ? ಇದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಐ ಆಮ್ ಈಗರ್ಲಿ waiting to read your comments. ಸೊ ಇದಕ್ಕಿಂತ ಭಾರತದ ಅತ್ಯುನ್ನತ ನಾಗರಿಕ ಸೇವೆ ಪ್ರಶಸ್ತಿ ಅಂದ್ರೆ ಒಂದು ಭಾರತ ರತ್ನ, ಅದಾದ್ಮೇಲೆ ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಸೊ ಪ್ರತಿ ವರ್ಷ ಸರ್ಕಾರವು ಕೂಡ, ಕೇಂದ್ರ ಸರ್ಕಾರವು ಇದನ್ನ ಕೊಡುತ್ತದೆ. ಸೊ ಈಗ ಒಡಿಶಾ ಗವರ್ಮೆಂಟ್ ಅವು ಕೂಡ
ಇವರಿಗೆ 25,000 ಪ್ರತಿ ಮಂತ್ ಗಳನ್ನು ಕೊಡಲು ಪ್ರಾರಂಭಿಸಿದೆ. ಸೊ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಪದ್ಮ ಅವಾರ್ಡ್ಗಳೆಂದರೇನು ಅದರ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಈಸ್, who is the present foreign secretary of India? ಸಂಜಯ್ ಮಲ್ಹೋತ್ರಾ, ಅಜಯ್ ಸೇಠ್, ಅಜಯ್ ಕುಮಾರ್ ಭಲ್ಲಾ, ವಿನಯ್ ಮೋಹನ್ ಕ್ವಾತ್ರಾ. ಸೊ ಸರಿಯಾದ ಉತ್ತರ ಗೆಳೆಯರೇ ವಿನಯ್ ಮೋಹನ್ ಕ್ವಾತ್ರಾ ಇವರು ಈಸ್ ದ ಪ್ರೆಸೆಂಟ್ ಫಾರೆನ್ ಸೆಕ್ರೆಟರಿ ಆಫ್ ಇಂಡಿಯಾ. ಯಾಕೆ ಇವರು ನ್ಯೂಸ್ ಅಲ್ಲಿ ಇದ್ದಾರೆ ಅಂದ್ರೆ ಇವರ ಟೆನ್ಯೂರ್ ನ 6 ತಿಂಗಳವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಅವರು ಈಗ ನ್ಯೂಸ್ ಅಲ್ಲಿ ಇದ್ದಾರೆ. Who is the next question and last question of the day is, who is the chairperson of the 16-member committee on digital competition law created by Center? ಕೇಂದ್ರವು ರಚಿಸಿದ ಡಿಜಿಟಲ್ ಸ್ಪರ್ಧಾ ಕಾನೂನಿನ 16 ಸದಸ್ಯ ಸಮಿತಿಯ ಅಧ್ಯಕ್ಷರು ಯಾರು? ವಿಜಯ್ ಶೇಖರ್ ಶರ್ಮಾ, ಸಚಿನ್ ಜೈನ್, ರೇಬು ಸುದ್ ಕಾರ್ನಾಡ್, ಮನೋಜ್ ಗೋವಿಲ್. ಸೊ ಸ್ನೇಹಿತರೆ ಸರಿಯಾದ ಉತ್ತರ ಮನೋಜ್ ಗೋವಿಲ್ ಅವರನ್ನ 16 ಮೆಂಬರ್ ಕಮಿಟಿ, ಇದನ್ನ ಯಾವ ಮಂತ್ರಾಲಯವು ರಚಿಸಿದೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಟು ಚೆಕ್ ದಿ ಡಿಜಿಟಲ್ ಕಾಂಪಿಟೇಷನ್ ಲಾ ಕ್ರಿಯೇಟೆಡ್ ಬೈ ದಿ ಸೆಂಟರ್. ಸೊ ಗೆಳೆಯರೆ ಇವತ್ತಿನ ಇಂಪಾರ್ಟೆಂಟ್ ಕ್ವಶನ್ಗಳು, ಇಂಪಾರ್ಟೆಂಟ್ ಆರ್ಟಿಕಲ್ ಇಂದ ಕ್ವಶನ್ ಗಳನ್ನ ನೋಡಿದೀವಿ. ಸೊ ನೀವೇನಾದ್ರೂ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿರಲ್ಲ ಅಂದ್ರೆ, ಏನಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ನೋಡಿ. ತುಂಬಾ ಇಂಪಾರ್ಟೆಂಟ್ ಎಲ್ಲವನ್ನ ಎತ್ಕೊಂಡು ಮಾಡ್ತಾ ಇದೀವಿ. PIB ಆಗ್ಲಿ, ಪ್ರಜಾವಾಣಿ, ದಿ ಹಿಂದೂ ಆಗ್ಲಿ. ಸೊ ಹಾಗೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಗೆ ನೀವು ಜಾಯ್ನ್ ಆಗೋದನ್ನ ಮರಿಬೇಡಿ. ನಾವು ಡೈಲಿ PDF ನ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ಯು ಕ್ಯಾನ್ ರೀಡ್ ದಿ ಕ್ವಶನ್ಸ್ ಅಂಡ್ ಪ್ರಾಕ್ಟೀಸ್ ದಿ ಕ್ವಶನ್ಸ್. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ನಮ್ಮ ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಪ್ರಚಲಿತ ವಿದ್ಯಮಾನಗಳನ್ನ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.